students. Already in our previous class we have completed the chapter Greek civilization. We will move the next chapter, the Roman civilization. So the Romans created the most advanced European civilization of ancient times. They owed much of their knowledge and understanding of the world to the ancient Greeks. They established one of the mightiest empires of ancient world. Romans, they were known as the empire builders, and they gave a lot of contributions to the world of government, politics, art and architecture, literature, law, religion and engineering. Actually, like Greek civilization, Roman civilization was profoundly influenced by geographical factors. The Tiber River, note this point students, the Tiber River. The Roman civilization developed on the banks of river Tiber, very important. The mountains in the north and the Alps and the seas surrounding on all the three sides have given Italy its natural protections. The Italian peninsula became a center for splendid cultural development for many centuries. Romans, they established one of the mightiest empires of ancient world. ಅಂದರೆ ರೋಮನ್ನರು ಒಂದು ಅತ್ಯಂತ ಪ್ರಸಿದ್ಧವಾದ ಪ್ರಾಚೀನ ಜಗತ್ತಿನ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದನ್ನು ಸ್ಥಾಪಿಸಿದಂಥ ಕೀರ್ತಿ, ಇನ್ ದಿಸ್ ಕ್ರೆಡಿಟ್ ಗೋಸ್ ಟು ರೋಮ್. ಈ ಒಂದು ಕೀರ್ತಿ ರೋಮನ್ನರಿಗೆ ಸಲ್ತದೆ. ದೇ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್ ಆಫ್ ಲಿಟ್ರೇಚರ್, ಆರ್ಟ್, ರಿಲಿಜನ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್, ಲಾ, ಗೌರ್ಮೆಂಟ್ ಎಕ್ಸೆಟ್ರಾ. ಆ್ಯಂಡ್ ದೇ ವೆರ್ ಆಲ್ಸೋ ನೋನ್ ಆ್ಯಸ್ ದ ಎಂಪೈರ್ ಬಿಲ್ಡರ್ಸ್. ಅಂದರೆ ಅವರು ರೋಮನ್ನರು ಸಾಮ್ರಾಜ್ಯ ನಿರ್ಮಾಪಕರೂ ಹೌದು ಮತ್ತು ಜಗತ್ತಿನ ಕಾನೂನು, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮುಂತಾದ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈಗ ಭೌಗೋಳಿಕ ರಚನೆ, ರೋಮಿನ ಭೌಗೋಳಿಕ ರಚನೆ ಹೇಗಿತ್ತು ಅಂತ ಹೇಳಿ, ಲೈಕ್ ಗ್ರೀಕ್ ಸಿವಿಲೈಸೇಷನ್, ರೋಮನ್ ಸಿವಿಲೈಸೇಷನ್ ವಾಸ್ ಪ್ರೊಫೌಂಡ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ದ ಟೈಬರ್ ರಿವರ್ಸ್ runs through the central parts of the Italian peninsula. The city of Rome is located on the banks of this river. The mountains in the north, the Alps and seas surrounding on all the three sides have given Italy its natural protections. ಅಂದರೆ ಗ್ರೀಕ್ ನಾಗರಿಕತೆಯಂತೆ ರೋಮನ್ ನಾಗರಿಕತೆಯ ಮೇಲೂ ಕೂಡ ಭೌಗೋಳಿಕ ಅಂಶಗಳು ಅಗಾಧವಾದಂತಹ ಒಂದು ಪ್ರಭಾವವನ್ನು ಬೀರಿದೆ. ಅಂದರೆ ಈ ಟೈಬರ್ ರಿವರ್, the Roman civilization developed on the banks of river Tiber. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ರೋಮನ್ ನಾಗರಿಕತೆ ಟೈಬರ್ ನದಿ ದಡದಲ್ಲಿಯೇ ಬೆಳವಣಿಗೆ ಆಯಿತು. ಅಂದರೆ ಈ ಒಂದು ಟೈಬರ್ನ ಇದರಲ್ಲಿ ಉತ್ತರದಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿಗಳು ಮತ್ತು ಇನ್ 3 sides ಅಂದರೆ 3 ಕಡೆ ಸುತ್ತುವರಿದ ಸಮುದ್ರಗಳಿಂದ ಇಟಲಿಗೆ ನ್ಯಾಚುರಲ್ ಪ್ರೊಟೆಕ್ಷನ್ಸ್. ಅಂದರೆ ಇಟಲಿ ಇಟ್ಸ್ ನ್ಯಾಚುರಲ್ ಪ್ರೊಟೆಕ್ಷನ್ಸ್. ಅಂದರೆ ಇದೊಂದು 3 sides ಹ್ಯಾವ್ ಗಿವನ್ ಇಟಲಿ ಇಟ್ಸ್ ನ್ಯಾಚುರಲ್ ಪ್ರೊಟೆಕ್ಷನ್. ಇದಕ್ಕೆ ನೈಸರ್ಗಿಕವಾದ ರಕ್ಷಣೆಯನ್ನು ಒದಗಿಸಿಕೊಟ್ಟಿದೆ. ಹಾಗಾಗಿ ಆಸ್ ಎ ರಿಸಲ್ಟ್ ಆಫ್ ದಿಸ್ ದಟ್ ಇಟಾಲಿಯನ್ ಪೆನಿನ್ಸುಲಾ ಬಿಕೇಮ್ ಎ ಸೆಂಟರ್ ಆಫ್ ಸ್ಪ್ಲೆಂಡೆಡ್ ದ ಕಲ್ಚರ್ ಡೆವಲಪ್ಮೆಂಟ್ ಆಫ್ ಮೆನಿ ಸೆಂಚುರೀಸ್. ಇದರ ಪರಿಣಾಮವಾಗಿ ಇಟಲಿಯ ಪರ್ಯಾಯ ದ್ವೀಪವು ಮುಂದಿನ ಹಲವಾರು ಶತಮಾನಗಳವರೆಗೆ ವೈಭವಯುತ ಸಾಂಸ್ಕೃತಿಕ ಬೆಳವಣಿಗೆಯ ಕೇಂದ್ರವಾಯಿತು. ದ ಅರ್ಲಿ ಹಿಸ್ಟ್ರಿ, ಲೆಟ್ ಅಸ್ ನೌ ಸ್ಟಡಿ ದ ಅರ್ಲಿ ಹಿಸ್ಟ್ರಿ. ದ ಫಸ್ಟ್ ಇನ್ಹ್ಯಾಬಿಟೆಂಟ್ಸ್ ಆಫ್ ಇಟಲಿ ಕೇಮ್ ಫ್ರಮ್ ನಾರ್ತ್ ಆಫ್ರಿಕಾ, ಸ್ಪೇನ್ ಆ್ಯಂಡ್ France. About 2000 BCE, a group of Indo-Europeans called Italics came to Italy through Alpine passes. One of those tribes was Latin. They settled in central Italy on the banks of river Tiber called Latium. This one called Latium. Later, the Greeks settled in South Italy. A group of people known as the Etruscans. The group of people known as the Etruscans also settled in Italy. The people of Italy were descendants of all these tribes.
ಅಂದರೆ ಇಟಲಿಯ ಮೂಲವಾಸಿಗಳು ಉತ್ತರ ಆಫ್ರಿಕಾ, ಸ್ಪೇನ್ ಮತ್ತು ಫ್ರಾನ್ಸಿನಿಂದ ಬಂದವರು ಎನ್ನುವಂಥ ಒಂದು ಪ್ರತೀತಿ ಇದೆ. ಸುಮಾರು ಕ್ರಿಸ್ತಪೂರ್ವ 2000 ನೋಡಿ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, BCE 2000 ಅಬೌಟ್ 2000 BCE ಕ್ರಿಸ್ತಪೂರ್ವ 2000 ಇಟಾಲಿಕರ್ ಎಂದು ಕರೆಯಲ್ಪಡುವಂತಹ ಇಂಡೋ ಯುರೋಪಿಯನರ ಒಂದು ಗುಂಪು ಆಲ್ಫೈನ್ ಕಣಿವೆಯ ಮೂಲಕ ಇಟಲಿಗೆ ಬಂದಿತು. ಆ ಜನಾಂಗಗಳಲ್ಲಿ ಒಬ್ಬರಾದ ಲ್ಯಾಟಿನ್ಸ್, ಇವರು ಇಟಲಿಯ ಮಧ್ಯ ಬಯಲಿನ ಟೈಬರ್ ನದಿ ದಡದ ಲ್ಯಾಟಿಯಂ ಎಂಬಲ್ಲಿ ನೆಲೆಸಿದರು. ಮುಂದೆ ಗ್ರೀಕರು ದಕ್ಷಿಣ ಇಟಲಿಯಲ್ಲಿ ನೆಲೆಸಿದರು. ಅದರಲ್ಲಿ ಎಟ್ರುಸ್ಕ್ಯಾನ್ ಎಂಬ ಗುಂಪಿನ ಜನರು ಕೂಡ ಇಟಲಿಯಲ್ಲಿ ವಾಸವಾದ ಸೆಟಲ್ಡ್. ಎಟ್ರುಸ್ಕ್ಯಾನ್ ದೇ ವರ್ ಆಲ್ಸೋ ಸೆಟಲ್ಡ್ ಎಟ್ ಇಟಲಿ. ಹೀಗಾಗಿ ಇಟಲಿಯ ಜನರು ಈ ಎಲ್ಲ ಜನಾಂಗಗಳ ಸಂತತಿಯವರಾಗಿದ್ದಾರೆ. ನೆಕ್ಸ್ಟ್ ರೋಮನ್ ಹಿಸ್ಟ್ರಿ ಆಫ್ ರೋಮ್, ಅಂದರೆ ರೋಮ್ನ ಇತಿಹಾಸ, ಅಂದರೆ ರೋಮ್ ನಗರ ಹೇಗೆ ಸ್ಥಾಪನೆ ಆಯಿತು ಅಥವಾ ರೋಮ್ ನಗರಕ್ಕೆ ರೋಮ್ ಎಂಬ ಹೆಸರು ಬರೋದಕ್ಕೆ ಕಾರಣವೇನೆಂಬುದರ ಬಗ್ಗೆ ನೋಡುವ. ದ ಸಿಟಿ ಆಫ್ ರೋಮ್ ವಾಸ್ ಫೌಂಡೆಡ್ ಬೈ ಟ್ವಿನ್ ಬ್ರದರ್ಸ್ ಲೈಕ್ ರೋಮುಲಸ್ ಆ್ಯಂಡ್ ರೇಮಸ್ in 753 BC on the Petalin Hill. The language of the ancient Romans, Latin, gets its name from Latium. The city was named Rome after Romulus. ಅಂದರೆ ಈ ಪೆಲಾಟಿನ್ ಬೆಟ್ಟದ ಮೇಲೆ ಇನ್ 753 ಆನ್ ದ ಪೆಲಾಟಿನ್ ಬೆಟ್ಟದ ಮೇಲೆ ರೋಮುಲಸ್ ಆ್ಯಂಡ್ ರೇಮಸ್ ದ ಟ್ವಿನ್ಸ್ ಬ್ರದರ್ಸ್, ಅಂದರೆ ಇಬ್ಬರು ಅವಳಿ ಸಹೋದರರು, ದೇ ಎಸ್ಟಾಬ್ಲಿಷ್ ದ ರೋಮನ್ ಎಂಪೈರ್. ಹೂ ಇಸ್ ದ ಫೌಂಡರ್ ಆಫ್ ದ ರೋಮನ್ ಎಂಪೈರ್? ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ಹೂ ಇಸ್ ದ ಫೌಂಡರ್ ಆಫ್ ದ ರೋಮನ್ ಎಂಪೈರ್? ರೋಮುಲಸ್ ಆ್ಯಂಡ್ ರೇಮಸ್. ವೆನ್ 753 BCE. ಆ್ಯಕ್ಚುಲಿ ದ ಲ್ಯಾಂಗ್ವೇಜ್ ಆಫ್ ದ ಏನ್ಷಿಯಂಟ್ ರೋಮನ್ಸ್, ಅಂದರೆ ಪುರಾತನ ರೋಮನರ ಭಾಷೆ ಲ್ಯಾಟಿನ್ ಭಾಷೆ ಪುರಾತನ ರೋಮನರಾಗಿತ್ತು. ಅಂದರೆ ಇಟ್ ವಾಸ್ ಡಿರೈವ್ಡ್ ಫ್ರಮ್ ಲ್ಯಾಟಿಯಮ್, ಅಂದರೆ ಇದು ಯಾವ ಹೆಸರಿನಿಂದ ಬಂದಿದೆ? ಲ್ಯಾಟಿಯಮ್ ಎನ್ನುವಂಥ ಹೆಸರಿನಿಂದ ಬಂದಿದೆ. ಲ್ಯಾಟಿನ್ ಗೆಟ್ಸ್ ಇಟ್ಸ್ ನೇಮ್ ಫ್ರಮ್ ಲ್ಯಾಟಿಯಮ್. ದ ಸಿಟಿ ವಾಸ್ ನೇಮ್ಡ್ ರೋಮ್ ಆಫ್ಟರ್ ರೋಮುಲಸ್, ಅಂದರೆ ರೋಮ್ ನಗರದ ಹೆಸರು ಬಂದದ್ದೇ ರೋಮುಲಸ್ ಎನ್ನುವಂತಹ ಹೆಸರಿನಿಂದಲೇ ಈ ರೋಮ್ ಎನ್ನುವ ನಗರಕ್ಕೆ ರೋಮ್ ಎಂಬಂಥ ಹೆಸರು ಬಂತು. ಇನ್ ಇಟ್ಸ್ ಅರ್ಲಿ ಹಿಸ್ಟ್ರಿ, Italy faces the formidable enemies such as the Aquans and the Etruscans and Ulcians. Under the leadership of Romulus, their attacks were effectively repulsed, but the Gauls attacked Rome and the city Rome was burnt. When they were attacked on Rome, and after that the city of Rome was completely burned, fully burnt. ಅಂದರೆ ಈ ಒಂದು ರೋಮ್ ನಗರ ನೋಡಿ ಆರಂಭಿಕ ಇತಿಹಾಸದಲ್ಲಿ ಆಕ್ವಿಯನ್, ಎಟ್ರುಸ್ಕ್ಯಾನ್ ಆ್ಯಂಡ್ ಓಲ್ಸಿಯನ್ಸ್ ಇವರುಗಳ ದಾಳಿಯನ್ನು ರೋಮ್ ಎದುರಿಸಿತು. ಆದರೆ ಅಂಡರ್ ದ ಲೀಡರ್ಶಿಪ್ ಆಫ್ ರೋಮುಲಸ್, ಅಂದರೆ ರೋಮುಲಸ್ ಅವನ ನಾಯಕತ್ವದ ಅಂಡರ್ ಲೀಡರ್ಶಿಪ್ ಆಫ್ ರೋಮುಲಸ್, ದೇ ವರ್ ಈಸಿಲಿ ಸಪ್ರೆಸ್ಡ್ ದೆಮ್ ಆರ್ ರಿಟ್ರೇಟೆಡ್ ದೆಮ್. ಈ ಒಂದು ದಾಳಿಯನ್ನು ರೋಮುಲಸ್ ಏನು ಮಾಡ್ತಾನೆ? ಅತ್ಯಂತ ಸುಲಭವಾಗಿ ಹಿಮ್ಮೆಟ್ಟಿಸ್ತಾನೆ. ಬಟ್ ವೆನ್ ದ ಗಾಲ್ ಎನ್ನುವಂಥ ಒಂದು ಪಂಗಡ, ದ ಟ್ರೈಬ್ಸ್, ಒನ್ ಆಫ್ ದ ಟ್ರೈಬ್ಸ್, ಗಾಲ್ಸ್ ಮೀನ್ಸ್ ಒನ್ ಆಫ್ ದ ಟ್ರೈಬ್ಸ್, ವೆನ್ ದ ಗಾಲ್ಸ್ ಅಟ್ಯಾಕ್ಡ್ ರೋಮ್, ದ ಸಿಟಿ ಆಫ್ ರೋಮ್ ವಾಸ್ ಬರ್ನ್. ಆದರೆ ಈ ಇಂದಿನ ಶತ್ರುಗಳನ್ನೆಲ್ಲ ರೋಮುಲಸ್ ಹಿಮ್ಮೆಟ್ಟಿಸಿದ್ರು ಕೂಡ, ವೆನ್ ದ ಗಾಲ್ಸ್ ಅಟ್ಯಾಕ್ಡ್ ಆನ್ ರೋಮ್, ಅವ್ರು ಯಾವಾಗ ರೋಮ್ ನಗರದ ಮೇಲೆ ಆಕ್ರಮಣ ಮಾಡ್ತಾರೋ ಅವರು ಸಂಪೂರ್ಣವಾಗಿ ರೋಮ್ ನಗರವನ್ನು ಸುಟ್ಟು ಹಾಕ್ತಾರೆ. The republic or monarchy was usually form of government. ಅಂದರೆ ರೋಮ್ ನಗರದಲ್ಲಿ ಇದ್ದ ಸರ್ಕಾರ ಯಾವುದು? ರಿಪಬ್ಲಿಕನ್ ಗೌರ್ಮೆಂಟ್ or monarchy was the usually form of government. According to a tradition and writer Livy, Roman Republic was established around 509 BCE. The word republic is derived from Latin word republica. Note this point, student, very important. I repeat, the word republic is derived from Latin word republica, which means a thing of the people. Though it was republic, the real power was enjoyed by aristocrats, the patricians. The plebeians were the workers, the small farmers, artisans, small traders and soldiers. There was always a clash between the two. In this setup, the Senate occupied the most important position.
ದ ರಿಪಬ್ಲಿಕ್ ಆರ್ ಮೊನಾರ್ಕಿ. ಇಟ್ ವಾಸ್ ದ ಯೂಶ್ವಲಿ ಫಾರ್ಮ್ ಆಫ್ ಗೌರ್ಮೆಂಟ್. ಅಂದರೆ ರೋಮ್ನಲ್ಲಿದ್ದಂಥ ಸರ್ಕಾರ ಯಾವ ರೀತಿ ಸರ್ಕಾರದಾಗಿತ್ತು? ಗಣರಾಜ್ಯ ಅಥವಾ ರಾಜಪ್ರಭುತ್ವದ ಸರ್ಕಾರ ರೋಮ್ನ ಸರ್ಕಾರವಾಗಿತ್ತು. ಆ್ಯಂಡ್ ಒಂದು ದಂತಕಥೆ ಹೇಳುವ ಪ್ರಕಾರ ಆಯ್ತು ಅಂತ ಲಿವಿಯ ಬರವಣಿಗೆ ಪ್ರಕಾರ ರೋಮ್ ಗಣರಾಜ್ಯವನ್ನು ಸುಮಾರು 509ರಲ್ಲಿ ಸ್ಥಾಪಿಸಲಾಯಿತು ಎಂಬುದಾಗಿ ಅಂದಾಜು ಮಾಡಲಾಗಿದೆ. ಅಕಾರ್ಡಿಂಗ್ ಟು ದ ರೈಟಿಂಗ್ಸ್ ಆಫ್ ಲಿವಿ, ಅಂದರೆ ಲಿವಿಯ ಬರವಣಿಗೆಯ ಪ್ರಕಾರ ರೋಮ್ ಗಣರಾಜ್ಯವು 509ರಲ್ಲಿ ಸ್ಥಾಪಿಸಲಾಯಿತು. ಇದು ರಿಪಬ್ಲಿಕ್ ಆರ್ ಗಣರಾಜ್ಯ ಅಂದರೆ ರಿಪಬ್ಲಿಕ್. The word republic was the word republic is derived from Latin word republica. ರಿಪಬ್ಲಿಕ್ ಎನ್ನುವಂತಹ ಪದವು ರೆಸ್ಪಬ್ಲಿಕಾ. ರಿಪಬ್ಲಿಕ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ರೆಸ್ಪಬ್ಲಿಕಾ. ರೆಸ್ಪಬ್ಲಿಕಾ ಲ್ಯಾಟಿನ್ ಪದವಾದ ರೆಸ್ಪಬ್ಲಿಕಾ ಎನ್ನುವಂತಹ ಪದದಿಂದ ಬಂದಿದೆ. ಇದು ವಾಟ್ ಇಸ್ ದ ಮೀನಿಂಗ್ ದ ವರ್ಡ್ ಆಫ್ ರೆಸ್ಪಬ್ಲಿಕಾ ವಿಚ್ ಮೀನ್ಸ್ ಅ ಥಿಂಗ್ ಆಫ್ ದ ಪೀಪಲ್, ಅಂದರೆ ಜನರ ವಸ್ತು. ಅ ಥಿಂಗ್ ಆಫ್ ಪೀಪಲ್, ಜನರ ವಸ್ತು ಎಂದರ್ಥ. Actually, though it was in republican government, the real power goes to the patricians, the nobles, and the real power goes to the patricians or aristocrats, and they enjoyed the aristocrats. ಅಂದರೆ ನಿಜವಾಗ್ಲೂ ಕೂಡ ಇಲ್ಲಿ ಗಣರಾಜ್ಯದ ಅಧಿಕಾರ ಇದ್ದರೂ ಕೂಡ ಅಥವಾ ರಾಜಪ್ರಭುತ್ವದ ಅಧಿಕಾರ ಇದ್ದರೂ ಕೂಡ ನಿಜವಾದ ಅಧಿಕಾರವನ್ನು ಪೆಟ್ರಿಷಿಯನ್ ಎನ್ನುವಂಥ ಶ್ರೀಮಂತರು ಅನುಭವಿಸ್ತಿದ್ರು. ಅದರಲ್ಲಿ ದ ಲೋವೆಸ್ಟ್ ಲೆವೆಲ್ ಕ್ಲಾಸಸ್ ಲೈಕ್ಸ್ ದ ಆರ್ಟಿಷನ್ಸ್, ಸ್ಮಾಲ್ ಟ್ರೇಡರ್ಸ್ ಆ್ಯಂಡ್ ಆರ್ಮೀಸ್, ಇವರುಗಳೆಲ್ಲ ಸಾಮಾನ್ಯ ವರ್ಗದ ಇದೆಲ್ಲ ಕಾಮನ್ ಕ್ಲಾಸಸ್, ಅಂದರೆ ಸಾಮಾನ್ಯ ಲೋವೆಸ್ಟ್ ಕ್ಲಾಸಸ್. ದೇ ವೇರ್ ಕಾಲ್ಡ್ ಆ್ಯಸ್ ದ ಫ್ಲೆಬಿಯನ್ಸ್. ಅಂದರೆ ಇವರುಗಳನ್ನೆಲ್ಲ ಏನಂತ ಕರೆಯಲಾಗಿದೆ? ದೇ ವೇರ್ ಕಾಲ್ಡ್ ಆ್ಯಸ್ ದ ಫ್ಲೆಬಿಯನ್ಸ್. ಇವರುಗಳನ್ನು ಫ್ಲೆಬಿಯನ್ ಎಂಬಂಥ ಹೆಸರಿನಿಂದ ಕರೆಯಲಾಗಿದೆ. ಬಟ್ ಆಲ್ವೇಸ್ ಇನ್ ದೀಸ್ ಟೂ ಗ್ರೂಪ್ಸ್ ಆಲ್ವೇಸ್ ಎಂಗೇಜ್ಡ್ ದ ಇಂಟರ್ನಲ್ ಸ್ಟ್ರಗಲ್ಸ್ ಆರ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್. ಅಂದರೆ ಈ ಎರಡು ವರ್ಗಗಳು ಯಾವತ್ತೂ ಕೂಡ ದೇರ್ ವಾಸ್ ಆಲ್ವೇಸ್ ಎ ಕ್ಲಾಶ್ ಬಿಟ್ವೀನ್ ದ ಟೂ. ಈ ಎರಡು ವರ್ಗಗಳ ಮಧ್ಯೆ ಏನಾಗ್ತಿತ್ತು? ದೇ ವರ್ ಆಲ್ವೇಸ್ ಎಂಗೇಜ್ ದ ಇಂಟರ್ನಲ್ ಕಾನ್ಫ್ಲಿಕ್ಟ್. ಅಂದರೆ ಯಾವತ್ತೂ ಆಂತರಿಕ ಸಂಘರ್ಷದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಇನ್ ದಿಸ್ ಸೆಟಪ್ ದ ಸೆನೆಟ್ ಆಕ್ಯುಪೈ ದ ಮೋಸ್ಟ್ ಇಂಪಾರ್ಟೆಂಟ್ ಪೊಸಿಷನ್. ಈ ಸಂದರ್ಭದಲ್ಲಿ ನೋಡಿ, ಈ ವ್ಯವಸ್ಥೆಯಲ್ಲಿ ಸೆನೆಟ್ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿತ್ತು. ನೆಕ್ಸ್ಟ್, ವಾರ್ ವಿತ್ ಕಾರ್ತೇಜ್. What is war with Carthage? And very important question for students. Note this point. Write about war with Carthage or Rome war with Carthage ಅಂತೇಳಿ. ಕಾರ್ತೇಜಿನೊಂದಿಗಿನ ಯುದ್ಧ, war with Carthage. What is war with Carthage? It was a struggle for the supremacy over the western Mediterranean region that led to Punic Wars between Rome and Carthage. This was a long drawn conflict. The first Punic War was basically a naval war in which Rome emerged the triumphant. In the second Punic War, Carthage was led by a brilliant general Hannibal. He scored brilliant victories but could not capture Rome. The Romans adopted a sort of guerrilla and delay tactics. Finally, Carthaginians were decisively beaten. Hannibal committed suicide. ಅಂದರೆ ರೋಮ್ ಮತ್ತು ಕಾರ್ತೇಜಿನ ನಡುವೆ ನಡೆದಂತಹ ಯುದ್ಧ ಇದು. ಯಾವುದು? ವಾರ್ ವಿತ್ ಕಾರ್ತೇಜ್ ಅಂತ ಹೇಳಿದೆ. ರೋಮ್ ಮತ್ತು ಕಾರ್ತೇಜ್ ಎನ್ನುವಂಥ ಒಂದು ಟ್ರೈಬಲ್ಸ್, ಅದೊಂದು ಗುಂಪು, ಅವರ ಮಧ್ಯೆ ನಡೆದಂಥ ಒಂದು ಕದನದ ಬಗ್ಗೆ ತಿಳಿಸಿದೆ. ಇಟ್ ವಾಸ್ ದ ಸ್ಟ್ರಗಲ್ ಫಾರ್ ದ ಸುಪ್ರಮಸಿ ಓವರ್ ದ ವೆಸ್ಟರ್ನ್ ಮೆಡಿಟರೇನಿಯನ್ ರೀಜನ್ ದ್ಯಾಟ್ ಲೆಡ್ ಟು ಪ್ಯೂನಿಕ್ ವಾರ್ಸ್ ಬಿಟ್ವೀನ್ ರೋಮ್ ಆ್ಯಂಡ್ ಕಾರ್ತೇಜ್. ಅಂದರೆ ಈ ಒಂದು ಕದನ ಯಾವುದಕ್ಕೋಸ್ಕರ ನಡೀತಿ? ಕಾರ್ತೇಜ್ ದಂಡೆ ಪಶ್ಚಿಮ ಮೆಡಿಟರೇನಿಯನ್ ಪ್ರದೇಶದ ಮೇಲೆ ಹತೋಟಿ ಸಾಧಿಸೋದಕ್ಕೋಸ್ಕರ ರೋಮ್ ಮತ್ತು ಕಾರ್ತೇಜಿನ ಆಧುನಿಕದ ಮಾಡರ್ನ್ ಟ್ಯೂನಿಸ್, ರೋಮ್ ಮತ್ತು ಕಾರ್ತೇಜ್ ಇವುಗಳ ನಡುವೆ ಯುದ್ಧ ನಡೀತು. ಈ ಯುದ್ಧವನ್ನು ಏನಂತ ಕರೆಯಲಾಗಿದೆ? ಇನ್ ದಿಸ್ ವಾರ್ ಕಾಲ್ಡ್ ಆ್ಯಸ್ ದ ಪ್ಯೂನಿಕ್ ವಾರ್ ಎಂಬುದಾಗಿ ಕರೀತಾರೆ. ದಿಸ್ ವಾಸ್ ಎ ಲಾಂಗ್ ಡ್ರಾನ್ ಕಾನ್ಫ್ಲಿಕ್ಟ್. ಅಂದರೆ ಇದು ದೀರ್ಘಕಾಲದ ಹೋರಾಟವಾಗಿತ್ತು. ದ ಫಸ್ಟ್ ಪ್ಯೂನಿಕ್ ವಾರ್ ವಾಸ್ ಬೇಸಿಕಲಿ ಅ ನಾವಲ್ ವಾರ್ in which Rome emerged the triumphant. ಅಂದರೆ ಮೊದಲ ಪ್ಯೂನಿಕ್ ಯುದ್ಧ ಸಂಪೂರ್ಣವಾಗಿದ್ದು ಮೂಲತಃ ನ್ಯಾವಲ್ ವಾರ್, ಅಂದರೆ ನೌಕಾ ಯುದ್ಧವಾಗಿದ್ದು. ದ ರೋಮ್ ವಿಕ್ಟರಿ ಓವರ್ ಕಾರ್ತೇಜ್. ರೋಮ್ ಏನಾಯಿತು? ಎಮರ್ಜ್ಡ್ ಆರ್ ವಿಕ್ಟರಿ ಓವರ್ ಕಾರ್ತೇಜಿನ ವಿರುದ್ಧ ರೋಮ್ ಗಣರಾಜ್ಯ ಏನಾಯಿತು? ರೋಮ್ ಜಯಶಾಲಿ ಆಯಿತು. ಬಟ್ ಇನ್ ದ ಸೆಕೆಂಡ್ ಪ್ಯೂನಿಕ್ ವಾರ್ ಕಾರ್ತೇಜ್ ವಾಸ್ ಲೆಡ್ ಬೈ ಬ್ರಿಲಿಯಂಟ್ ಜನರಲ್ ಹ್ಯಾನಿಬಲ್.
ಅಂದರೆ ಎರಡನೆಯ ಕಾರ್ತೇಜ್ ಯುದ್ಧದಲ್ಲಿ ಏನಾಯಿತು, ಕಾರ್ತೇಜಿಯನರ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾರೆ, ಹ್ಯಾನಿಬಲ್ ಎನ್ನುವನು ಕಾರ್ತೇಜ್ ನಾಯಕತ್ವ ವಹಿಸ್ಕೊಳ್ತಾನೆ. ಇವನು ಡ್ಯೂ ಟು ದ್ಯಾಟ್ ಪೀರಿಯಡ್ ಹ್ಯಾನಿಬಲ್ ವಿಕ್ಟರಿ ಓವರ್ ರೋಮ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ದ ಫಸ್ಟ್ ಪ್ಯೂನಿಕ್ ವಾರ್ ರೋಮ್ ವಿಕ್ಟರಿ ಓವರ್ ಕಾರ್ತೇಜ್, ಬಟ್ ದ ಸೆಕೆಂಡ್ Punic War under the leadership of Hannibal, the Carthage victory over Rome. ಅಂದರೆ ಎರಡನೇ ಪ್ಯೂನಿಕ್ ವಾರಲ್ಲಿ ಹ್ಯಾನಿಬಲ್ ನಾಯಕತ್ವದ ಈ ಪ್ಯೂನಿಕ್ ವಾರ್ ಏನಾಗ್ತದೆ, ಹ್ಯಾನಿಬಲ್ ರೋಮ್ನ ವಿರುದ್ಧ ಜಯವನ್ನು ಸಾಧಿಸ್ತಾನೆ. ಇನ್ ಸ್ಪೈಟ್ ಆಫ್ ದಿಸ್, ಆದರೂ ಕೂಡ ನೋಡಿ ಅವನು ರೋಮ್ನ ವಿರುದ್ಧ ಜಯವನ್ನು ಸಾಧಿಸಿದ್ದು ಕೂಡ ಬಟ್ ಕುಡ್ ನಾಟ್ ಕ್ಯಾಪ್ಚರ್ ರೋಮ್. ಆದರೆ ರೋಮನ್ನು ಅವನಿಗೆ ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದ ರೋಮನ್ಸ್ ಅಡಾಪ್ಟೆಡ್ ಎ ಸಾರ್ಟ್ ಆಫ್ ಗೆರಿಲ್ಲಾ ಆ್ಯಂಡ್ ಡಿಲೇ ಟ್ಯಾಕ್ಟಿಕ್ಸ್. ಅಂದರೆ ರೋಮನ್ ಸಂಪೂರ್ಣವಾಗಿ ಅವನಿಗೆ ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ ರೋಮನ್ಸ್ ದೇ ನ್ಯೂ ದ ಗೆರಿಲ್ಲಾ ವಾರ್ ಆರ್ ಟ್ಯಾಕ್ಟಿಕ್ಸ್, ಅಂದರೆ ಗೆರಿಲ್ಲಾ ಆ್ಯಂಡ್ ಡಿಲೇ ಟ್ಯಾಕ್ಟಿಕ್ಸ್. ಅಂದರೆ ಒಂದು ರೀತಿಯಲ್ಲಿ ಗೆರಿಲ್ಲಾ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ. ವಾಟ್ ಇಸ್ ದ ಗೆರಿಲ್ಲಾ ವಾರ್ ಅಂತ ಹೇಳಿದರೆ ಗುಡ್ಡಗಾಡುಗಳಲ್ಲಿ ಅವಿತು ಕುಳಿತು ಮಾಡುವಂತಹ ಒಂದು ಯುದ್ಧ ಗೆರಿಲ್ಲಾ ಅಂತ ಹೇಳಿದರೆ. ಗೆರಿಲ್ಲಾ ವಾರ್ ಆ್ಯಂಡ್ ಡಿಲೇ ಟ್ಯಾಕ್ಟಿಕ್ಸ್ ಅಂದರೆ ಕಾದು ನೋಡುವ ಯುದ್ಧ ತಂತ್ರ. ಇದು ರೋಮನ್ನರಿಗೆ ಗೊತ್ತಿತ್ತು. ಹಾಗಾಗಿ ಕಾರ್ತೇಜಿಯನ್ನರಿಗೆ ರೋಮನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದು ಸಾಧ್ಯವಾಗಲಿ. at finally the Carthaginians were decisively beaten or defeated by the Rome. Hannibal committed suicide. ಕೊನೆಯದಾಗಿ ಏನಾಗ್ತದೆ, ಕಾರ್ಥೇಜನ್ ಸಂಪೂರ್ಣವಾಗಿ ಡಿಸೈಸಿವ್ ಬೀಟನ್ ಅಂದರೆ ಸಂಪೂರ್ಣವಾಗಿ ಕಾರ್ಥೇಜನ್ರು ಏನಾಗ್ತಾರೆ, ರೋಮ್ನಿಂದ ಸೋಲನ್ನು ಅನುಭವಿಸ್ತಾರೆ. ಸೋತಂಥ ಹ್ಯಾನಿಬಲ್ ಏನು ಮಾಡ್ತಾನೆ, ಅವಮಾನ ತಡೆದುಕೊಳ್ಳಲಾರದೆ ಹ್ಯಾನಿಬಲ್ ಕಮಿಟೆಡ್ ಸುಸೈಡ್. ಹ್ಯಾನಿಬಲ್ ಏನು ಮಾಡ್ತಾನೆ, ಸುಸೈಡ್ ಮಾಡಿಕೊಳ್ತಾನೆ. ಅಂದರೆ ಈ ಒಂದು ಸೋತಂತಹ ನೋವಿನಿಂದ ಹ್ಯಾನಿಬಲ್ ಸುಸೈಡ್ ಮಾಡಿಕೊಳ್ತಾನೆ. ಇನ್ ದ ಥರ್ಡ್ ಪ್ಯೂನಿಕ್ ವಾರ್ Rome invaded Carthaginians and totally destroyed them. Rome became the undisputed master of the Mediterranean. ಅದು ಮೂರನೇ ಕದನದಲ್ಲಿ, ಇನ್ ದ ಥರ್ಡ್ ಪ್ಯೂನಿಕ್ ವಾರ್, ಮೂರನೇ ಪ್ಯೂನಿಕ್ ಯುದ್ಧದಲ್ಲಿ ರೋಮ್ ಏನಾಯಿತು, ಕಾರ್ಥೇಜನನ್ನು ಸಂಪೂರ್ಣವಾಗಿ ಸೋಲಿಸಿ ನಾಶಪಡಿಸಿಬಿಟ್ಟಿತು. ಸಂಪೂರ್ಣವಾಗಿ ದಾಳಿ ಮಾಡಿ ಅವರನ್ನು ನಾಶಗೊಳಿಸಿತು. ಅಲ್ಲಿಂದೀಚೆಗೆ ಆಫ್ಟರ್ವರ್ಡ್ಸ್ ರೋಮ್ ಬಿಕೇಮ್ ದ ಅನ್ಡಿಸ್ಪ್ಯೂಟೆಡ್ ಮಾಸ್ಟರ್ ಆಫ್ ಮೆಡಿಟರೇನಿಯನ್ ಸಾಮ್ರಾಜ್ಯಕ್ಕೆ ವಲಯಕ್ಕೆ ರೋಮನ್ನರು ಯಾವುದೇ ರೀತಿಯಲ್ಲಿ ಅನ್ಡಿಸ್ಪ್ಯೂಟೆಡ್ ಅಂದರೆ ವಿವಾದಾತೀತ ಮಾಲೀಕರಾಗ್ತಾರೆ. Next, afterwards there are rise of the dictatorship in Rome. ಅಂದರೆ ರೋಮ್ನಲ್ಲಿ ಏನಾಗ್ತದೆ, ಅಲ್ಲಿಂದೀಚೆಗೆ ರೋಮ್ನಲ್ಲಿ ಸರ್ವಾಧಿಕಾರತ್ವದ ಬೆಳವಣಿಗೆ ಆಗ್ತದೆ. ಕೆಲವೊಂದು ಸರ್ವಾಧಿಕಾರಿಗಳು ರೋಮ್ ನಗರದಲ್ಲಿ ಕೆಲವೊಂದು ಸರ್ವಾಧಿಕಾರಿಗಳು ಹುಟ್ಟಿಕೊಳ್ತಾರೆ. ದೆನ್ ಕೇಮ್ ದ ಫಸ್ಟ್ ಟ್ರೈಮುರೇಟ್. ಆ ಸರ್ವಾಧಿಕಾರಿಗಳು ಯಾರು ಹೇಳ್ತಿದೆ, ದೇ ವೇರ್ ಕಾಲ್ಡ್ ಆಸ್ ದ ಟ್ರೈಮುರೇಟ್, ಅಂದರೆ ತ್ರಿಮೂರ್ತಿಗಳು. ಟ್ರೈಮುರೇಟ್ ಮೀನ್ಸ್ ತ್ರಿಮೂರ್ತಿಗಳು. ಹೂ ಇಸ್ ದ ಟ್ರೈಮುರೇಟ್? ಇಲ್ಲಿದ್ದಂಥ ಈ ಒಂದು ಸರ್ವಾಧಿಕಾರಿಗಳು ಯಾರು, ಟ್ರೈಮುರೇಟ್ ಯಾರೆಲ್ಲ ಸರ್ವಾಧಿಕಾರಿಗಳು ಇರ್ತಾರೆ? ಫಸ್ಟ್ ಒನ್ ದ ಕ್ರಾಸಸ್, ಪಾಂಪೆ ಆ್ಯಂಡ್ ಸೀಸರ್. ಪಾಂಪೆ ಆ್ಯಂಡ್ ಸೀಸರ್, ದ ಡಿಕ್ಟೇಟರ್ ಆಫ್ ರೋಮ್ ಎಂಪೈರ್. ರೋಮ್ ನಗರದಲ್ಲಿದ್ದಂತಹ ಒಂದು ಸರ್ವಾಧಿಕಾರಿಗಳಿಂದ ಟ್ರೈಮುರೇಟ್, ದ ಕ್ರಾಸಸ್, ಪಾಂಪೆ, ಸೀಸರ್, ದೇ ವೇರ್ ಕಾಲ್ಡ್ ಆಸ್ ದ ಟ್ರೈಮುರೇಟ್. ತ್ರಿಮೂರ್ತಿಗಳು, ಮೊದಲ ತ್ರಿಮೂರ್ತಿಗಳು. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ Julius Caesar 48 to 44 BCE. Julius Caesar was a great general, dictator, reformer and the symbol of ancient Rome. He was bold and powerful. By this time there emerged the first triumvirate, Pompey, Julius Caesar and Crassus. Pompey was a trained soldier and a consul. Julius Caesar commander and a consul. Crassus a wealthy nobleman. The three divided the empire among themselves. Here the Caesar in Gaul, the Crassus in Parthia means Iran, and Pompey in Spain ruled the Roman Empire. The triumvirate disintegrated after Crassus' death. Crassus had acted as a mediator between Caesar and Pompey. Crassus had acted as mediator between Caesar and Pompey. Without Crassus, the two generals began to fight for power. After being victorious in several battles in Gaul and Britain, Caesar sent frequent reports to Rome. Here the triumvirate about this victory. Then
He advanced towards east over three his opponents in Asia Minor. This was the occasion he sent his famous message to Senate. ಯಾದ ಟ್ರೈಮುರೇಟ್ ಅಂದರೆ ಇಲ್ಲಿ ನೋಡಿ ಜೂಲಿಯಸ್ ಸೀಸರ್ ಅಂದರೆ ಅಲ್ಲಿದ್ದಂತಹ ಮೂವರು ತ್ರಿಮೂರ್ತಿಗಳಲ್ಲಿ ಜೂಲಿಯಸ್ ಸೀಸರ್ ಒನ್ ಆಫ್ ದ ಗ್ರೇಟ್ ಜನರಲ್ ಡಿಕ್ಟೇಟರ್ ರಿಫಾರ್ಮರ್ ಆ್ಯಂಡ್ ಸಿಂಬಲ್ ಆಫ್ ಏನ್ಷಂಟ್ ರೋಮ್ ಅಂದರೆ ಅವನೊಬ್ಬ ಶ್ರೇಷ್ಠ ಸೇನಾನಿ ಸರ್ವಾಧಿಕಾರಿ ರಿಫಾರ್ಮರ್ ಪ್ರಾಚೀನ ರೋಮಿನ ಪ್ರತೀಕ ಸಿಂಬಲ್ ಆಫ್ ಏನ್ಷಂಟ್ ರೋಮ್ ಪ್ರಾಚೀನ ರೋಮಿನ ಪ್ರತೀಕ. ಹಿ ವಾಸ್ ಬೋಲ್ಡ್ ಆ್ಯಂಡ್ ಪವರ್ಫುಲ್ ಅವನೊಬ್ಬ ಧೈರ್ಯಶಾಲಿ ಕೂಡ ಆಗಿರ್ತಾನೆ ವೆರಿ ಪವರ್ಫುಲ್. ಡ್ಯೂ ಟು ದ್ಯಾಟ್ ಪೀರಿಯಡ್ ದ ಟ್ರೈಮುರೇಟ್ ಲೈಕ್ ಪಾಂಪೆ ಜೂಲಿಯಸ್ ಸೀಸರ್ ಆ್ಯಂಡ್ ಕ್ರಾಸಸ್ ಈ ಸಂದರ್ಭದಲ್ಲಿ ಅಂದರೆ ಇದೇ ಸಂದರ್ಭದಲ್ಲಿ ಪಾಂಪೆ ಜೂಲಿಯಸ್ ಸೀಸರ್ ಆ್ಯಂಡ್ ಕ್ರಾಸಸ್ ಇವರು ಉದಯಿಸ್ತಾರೆ. ಯದಾ ಪಾಂಪೆ ಒನ್ ಆಫ್ ದ ಟ್ರೈನ್ಡ್ ಸೋಲ್ಜರ್ಸ್ ಆ್ಯಂಡ್ ಕಾನ್ಸುಲ್ ಒಬ್ಬ ತರಬೇತಿ ಪಡೆದಂಥ ಸೈನಿಕ ಮತ್ತು ಒಬ್ಬ ಕಾನ್ಸುಲ್ ಆಗಿರ್ತಾನೆ. ಜೂಲಿಯಸ್ ಸೀಸರ್ ಒನ್ ಆಫ್ ದ ಜನರಲ್ ಆ್ಯಂಡ್ ಮೆಂಬರ್ ಆಫ್ ಸೆನೆಟ್. ಜೂಲಿಯಸ್ ಸೀಸರ್ ಕಮಾಂಡರ್ ಆ್ಯಂಡ್ ಕಾನ್ಸುಲ್ ಆ್ಯಂಡ್ ದ ಕ್ರಾಸಸ್ ಅ ವೆಲ್ದಿ ನೋಬಲ್ ಮ್ಯಾನ್ ಒಬ್ಬ ಕುಲೀನ ಸರದಾರ. ಈ ಮೂವರು ದೀಸ್ ತ್ರೀ ಟ್ರೈಮುರೇಟ್ ದ ಡಿವೈಡೆಡ್ ದ ಎಂಪೈರ್ ಅಮಂಗ್ ದೆಮ್ಸೆಲ್ಸ್ ಅಲ್ಲಿ ಈ ಮೂವರು ಏನು ಮಾಡ್ತಾರೆ ತಮ್ಮೊಳಗೆ ಒಂದು ಒಪ್ಪಂದದ ಮೇರೆಗೆ ರೋಮ್ ಸಾಮ್ರಾಜ್ಯನ ಮಾಡ್ತಾರೆ ಮೂರು ಭಾಗವಾಗಿ ವಿಂಗಡಿಸಿ ಅವರವರಿಗೆ ಒಂದೊಂದು ಭಾಗವನ್ನು ಹಂಚಿಕೊಂಡು ಅವರು ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಜೂಲಿಯಸ್ ಸೀಸರ್ ಗಾಲ್ ಟೆರಿಟೋರಿಸ್. ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ ಗಾಲ್ ಎನ್ನುವಂಥ ಪ್ರದೇಶ ಜೂಲಿಯಸ್ ಸೀಸರ್ಗೆ, ಕ್ರಾಸಸ್ ಇನ್ ಪಾರ್ಥಿಯಾ ಎನ್ನುವಂಥ ಪ್ರದೇಶ ಆ್ಯಂಡ್ ಪಾಂಪೆ ಇನ್ ಸ್ಪೇನ್ ಪಾಂಪೆ ಸ್ಪೇನ್ನಿಂದ ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಆದರೆ the triumvirate disintegrated after Crassus' death. ಆದರೆ ಯಾವಾಗ ಕ್ರಾಸಸ್ ಸಾವನ್ನಪ್ತಾನೋ ಅಲ್ಲಿಂದೀಚೆಗೆ ಈ ಮೂವರ ಗುಂಪು ಏನಾಯಿತು ಕ್ರಾಸಸ್ನ ಸಾವಿನ ನಂತರದು ಡಿಸ್ಇಂಟಗ್ರೇಟೆಡ್ ಅಂತ ಒಡೆದು ಹೋಯಿತು. ಅಂದರೆ ಯಾಕಂತ ಹೇಳಿದರೆ ಬಿಕಾಸ್ ಹಿಯರ್ ದ ಕ್ರಾಸಸ್ ಹ್ಯಾಡ್ ಆ್ಯಕ್ಟ್ ಆ್ಯಸ್ ಎ ಮೀಡಿಯೇಟರ್ ಬಿಟ್ವೀನ್ ಸೀಸರ್ ಆ್ಯಂಡ್ ಪಾಂಪೆ. ಕ್ರಾಸಸ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೀಸರ್ ಮತ್ತು ಪಾಂಪೆಯ ಮಧ್ಯೆ ಒಂದು ರೀತಿಯಲ್ಲಿ ಮಧ್ಯವರ್ತಿಯಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ನು. ಇಲ್ಲಿಂದ ಅವನು ಯಾವಾಗ ಸಾವನ್ನಪ್ತಾನೆ ವಿದೌಟ್ ಕ್ರಾಸಸ್ ದ ಟೂ ಜನರಲ್ಸ್ ಬಿಗ್ಯಾನ್ ಟು ಫೈಟ್ ಫಾರ್ ಪವರ್ಸ್. ಕ್ರಾಸಸ್ನ ಮರಣದೊಂದಿಗೆ ಈ ಇಬ್ಬರು ದಂಡನಾಯಕರು ಏನು ಮಾಡ್ತಾರೆ ಅಧಿಕಾರಕ್ಕೋಸ್ಕರ ಕಿತ್ತಾಟವನ್ನು ಪ್ರಾರಂಭಿಸ್ತಾರೆ. ಆಫ್ಟರ್ ಬೀಯಿಂಗ್ ವಿಕ್ಟರಿಯಸ್ ಇನ್ ಸೆವರಲ್ ಬ್ಯಾಟಲ್ಸ್ ಇನ್ ಗಾಲ್ ಆ್ಯಂಡ್ ಬ್ರಿಟನ್ ಸೀಸರ್ ಸೆಂಡ್ ಫ್ರೀಕ್ವೆಂಟ್ ರಿಪೋರ್ಟ್ಸ್ ಟು ರೋಮ್ ಅಬೌಟ್ ದಿಸ್ ವಿಕ್ಟರೀಸ್. ಅಂದರೆ ಇಲ್ಲಿ ಕ್ರಾಸಸ್ ಏನು ಮಾಡಿದ್ರು ಬ್ರಿಟನ್ ಗಾಲ್ ಮತ್ತು ಬ್ರಿಟನ್ಗಳಲ್ಲಿ ನಡೆದಂಥ ಅನೇಕ ಕದನಗಳಲ್ಲಿ ಜಯಗಳಿಸಿದಂಥ ಸೀಸರು ರೋಮ್ಗೆ ತನ್ನ ವಿಜಯಗಳ ಬಗ್ಗೆ ಆಗಾಗ ವರದಿಯನ್ನು ಕಳಿಸ್ತಿದ್ದ. ಅಲ್ಲಿಂದ ಅವನು ಪೂರ್ವದ ಕಡೆಗೆ ಮುಂದುವರಿದು ಏಷ್ಯಾ ಮೈನರಲ್ಲಿ ತನ್ನ ಎದುರಾಳಿಗಳ ಬಿಕೇಮ್ ರಿಟ್ರೇಟೆಡ್ ದ ಹಿಸ್ ಎನಿಮೀಸ್ ಆ್ಯಂಡ್ ಇನ್ ದ ಸೇಮ್ ಟೈಮ್ಸ್ ಇದೇ ಸಂದರ್ಭದಲ್ಲಿ ಅವನು ಸೆನೆಟ್ಗೆ ಒಂದು ಸಂದೇಶ ಕಳಿಸ್ತಾನೆ. ನೋಡಿ ದಿಸ್ ಪಾಯಿಂಟ್ ಸ್ಟೂಡೆಂಟ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಇದರಲ್ಲಿ ಬರೆಯಲಿಲ್ಲ ಬಟ್ ನೋಟ್ ದಿಸ್ ಒನ್ ವೆರಿ ಇಂಪಾರ್ಟೆಂಟ್. ಇನ್ ದ ಸೇಮ್ ಟೈಮ್ ಹಿ ಆನ್ ದ ಒಕೇಶನ್ ಹಿ ಸೆಂಟ್ ಹಿಸ್ ಫೇಮಸ್ ಮೆಸೇಜಸ್ ಟು ದ ಸೆನೆಟ್ ವಿನಿ ವಿಡಿ ವಿಸಿ. ಐ ಕೇಮ್ ಐ ಸಾ ಐ ಕಾಂಕ್ವರ್ಡ್. ವಾಟ್ ಇಸ್ ದ ವಿನಿ ವಿಡಿ ವಿಸಿ? ವಾಟ್ ಇಸ್ ದ ಮೀನಿಂಗ್ ವರ್ಡ್ ಆಫ್ ವಿನಿ ವಿಡಿ ವಿಸಿ? ನಾನು ಬಂದೆ, ಐ ಕೇಮ್, ಐ ಸಾ ನಾನು ಬಂದೆ, ನಾನು ನೋಡಿದೆ, ಐ ಕಾಂಕ್ವರ್ಡ್ ನಾನು ಗೆದ್ದೆ. ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ. ಇದು ಇವನ ಒಂದು ಪ್ರಮುಖವಾದಂಥ ಸಂದೇಶವಾಗಿದೆ. ಯಾವುದು ಜೂಲಿಯಸ್ ಸೀಸರ್ ರೋಮ್ಗೆ ಕಳಿಸಿದಂತಹ ವಿಜಯದ ವಾರ್ತೆಯಲ್ಲಿ ಅವನು ಹೇಳಿದಂತಹ ಒಂದು ಮಾತು ಯಾವುದು ವಿನಿ ವಿಡಿ ವಿಸಿ. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. ಇದರಲ್ಲಿ ನಿಮ್ಮ ಪಿ ಪಿ ಟಿಯಲ್ಲಿ ಬರೀಲಿಲ್ಲ ಬಟ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಅ ವಿನಿ ವಿಡಿ ವಿಸಿ ಅಂದರೆ ನಾನು ಬಂದೆ, ಐ ಕೇಮ್ ಐ ಸಾ ಐ ಕಾಂಕ್ವರ್ಡ್. ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ. Okay students, remaining part of this lesson we will continue the next session. Okay, thank you.